ಅಪ್ಪ ಒಂದೇ ಬೈಟ್ ಡಿಸ್ಟರ್ಬ್ ಆಗ್ಬಿಟ್ಟವ್ರೆ. ಫೈನಲಿ ನಮ್ಮಿಂದನೇ ಓಡ್ ಬರ್ತಾವ ಇವನು. ಹ್ಞೂ ಚೆನ್ನಾಗೈತೆ. ಎಷ್ಟು ಕೊಬ್ಬಿ ಇರ್ಬೇಕು ಇವನ್ಗೆ ಅಲ್ಲೋಡಿ. ಹಲೋ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೇಗೆ ಬರುತ್ತೆ ಗೊತ್ತಿಲ್ಲ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಕೆಟ್ಟಾಗಂತೂ ಕಮೆಂಟ್ ಮಾಡಬೇಡಿ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ ವ್ಲಾಗು. ಸೊ ಅಯ್ಯೋ, ನಮ್ಮ ಅಮ್ಮ ಇನ್ನೂ ಬ್ರೇಕ್ಫಾಸ್ಟೇ ಮಾಡಿಲ್ಲ. ಹೊಟ್ಟೆ ಎಸ್ಬಿಟ್ಟಿದೆ ನನಗಂತೂ. ಆಗಲ್ಲ ಹೊಟ್ಟೆ ಎಸಿದ್ರೆ ಎಲ್ಲೋ ಬರೋ ಗೊತ್ತಿಲ್ಲ ನಮ್ಮ ಅಮ್ಮನೂ. ಹಿಂಗೆ ಅಂತೂ ಹೇರ್ ಕಟ್ಗೆ ಹೋಗೋಕ್ಕಾಗಲ್ಲ ನನಗೆ, ತುಂಬ ಹೊಟ್ಟೆ ಎಸಿತಿದೆ. ಪಾಪ ನಮ್ಮ ಸಿಂಹನ ವೆಯ್ಟ್ ಮಾಡ್ತಾವನೆ. ಸೊ ನಮ್ಮ ಅಮ್ಮ ಕಾಲ್ ಮಾಡೋಣಿರಿ. ನಮ್ಮ ಸಿಂಹ ಯಾಕೋ ವಾಮಿಟ್ ಮಾಡ್ತಾನೆ ಗೈಸ್ ನಿನ್ನೆಯಿಂದ, ಗೊತ್ತಿಲ್ಲ ಯಾಕಂತ. ಅವ್ನು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ನನಗೂ ಹುಷಾರಿಲ್ಲ 2 ದಿವಸದಿಂದ. ಫುಲ್ಲು ಕೋಲ್ಡು, ತಲೆನೋಗ್ತೈತೆ. ಈ ಕ್ಲೈಮೇಟ್ಗೂ ಇಲ್ಲ ಯಾಕಂತ ಗೊತ್ತಿಲ್ಲ. ಸಿಂಹಗೂ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಯಾಕೋ ನಿನ್ನೆಯಿಂದ ಫುಲ್ಲು ವಾಮಿಟ್ ಮಾಡ್ತಾವನೆ. ನಮ್ಮ ಅಮ್ಮಗೆ ಹೇಳಬೇಕು ಏನಕ್ಕಂತ ಗೊತ್ತಿಲ್ಲ. ಏನಾರ ತಿಂದು ಬಂದಿರ್ತಾನೆ ಹೋಗಿ ರೋಡಲ್ಲಿ. ಹೇಳ್ತೀನಿ ಕಳಿಸ್ಬೇಡಿ ರೋಡ್ಗೆ ಅಂತ ಅಂದ್ರೆ ರೋಡ್ಗೆ ಕಳಿಸ್ತಾರೆ. ಸೊ ಗೈಸ್, ನಮ್ಮ ಅಮ್ಮ ಬರೋದಿನ್ನ ಲೇಟ್ ಅಂತೆ. ಆಚೆನೇ ಟಿಫನ್ ಮಾಡಿ ಸೀದಾ ಹೇರ್ ಕಟ್ ಮಾಡಿಸ್ಕೊಂಬರೋಣ ಬನ್ನಿ. ನನ್ನ ತಮ್ಮ ಇನ್ನೂ ಮಲ್ಗವನೆ, ಎಬ್ಬರಿಸ್ಬಿಟ್ಟು ಕರ್ಕೊಂಡು ಹೋಗಬೇಕು. ಸೃಜನ್ ಕಾಲ್ ಮಾಡಿಲ್ಲ. ಸೃಜನ್ ಕಾಲ್ ಮಾಡಿ ಕರ್ಕೊಂಡು ಸೀದಾ ಟಿಫನ್ ಮಾಡಿ ಹೇರ್ ಕಟ್ಕೋಣ. ಏಯ್ ಎಲ್ಲಿದೆಯೋ? ಬರಲ್ವಾ? ಬಾ ಹೇರ್ ಕಟ್ ಮಾಡಿಸ್ಕೊಂಬರೋಣ. ಎಷ್ಟೊತ್ತಾಗುತ್ತೆ? ಹಂಗೆ ಕೆಳ ಬರ್ತೀನಿ ಬಾ. ಲೇ ಟೈಮ್ ಆಗುತ್ತಲೇ, ನಾನು ಏನೂ ತಿಂದಿಲ್ಲ. ಎಷ್ಟೊತ್ತಾಗುತ್ತೆ ಹೇಳು ಕರೆಕ್ಟಾಗಿ? ಈಗ 12:16 ಆಯ್ತು ಬಾ. ಸರಿ ಗೈಸ್, ಸೃಜನು ಬಂದ. ಸೀದಾ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ನೋಡೋಣ ಎಲ್ಲಿ ಹೋಗೋದು ಬ್ರೇಕ್ಫಾಸ್ಟ್ಗೆ ಅಂತ. ಸೀದಾ ಬ್ರೇಕ್ಫಾಸ್ಟ್ ಮಾಡಿ ಹೇರ್ ಕಟ್ ಮಾಡ್ಸೋಣ ಬನ್ನಿ. ಇಲ್ಲೇ ನಮ್ಮ ಮನೆ ತಿರೋ ಸ್ಪಿನ್ನಲ್ಲಿ ಹೇರ್ ಕಟ್ ಮಾಡಿಸೋದು ಹೋಗಿ. ಗೈಸ್, ಬಿಸ್ಕೆಟ್ ಕೊಟ್ಟರೆ ಎತ್ತಿ ಎಸಿತಾವನೆ ಬೇಡ ಅಂತ. ಎಷ್ಟು ಕೊಬ್ಬಿ ಇರಬೇಕು ಇವನಿಗೆ ಅಲ್ಲೋಡಿ. ತಿನ್ನೋ ಸಿಂಬಾ, ಬಿಸ್ಕೆಟು ತಿನ್ನೋ. ಬಿಸ್ಕೆಟ್ ಬಾಯ್ಗಿಟ್ರೆ ಇನ್ನಂತ ಎತ್ತಿ ಎಸಿತಾವನೆ ಬೇಡ ನನಗೆ ಅಂತ. ಎತ್ತಲೇ ಅಂತ ಅವ್ನು ವಾಪಸ್ಸು ತಾನೇ, ವಾಪಸ್ ಎತ್ಕೊಳ್ಳಲೇ ಅಂತ ಅವ್ನು ನಮಗೇನೆ. ತಿರ್ಗಾ ಡಿಲೇ ಆಯಿತು. ನಮ್ಮಮ್ಮ ವೆಯ್ಟ್ ಮಾಡು, ನಾನೇ ಬರ್ತಾ ಇದ್ದೀನಿ ಅಂದರು. ನಮ್ಮಮ್ಮ ಗಾಡಿ ಎತ್ಕೊಂಡು ಹೋಗ್ಬಿಟ್ಟವ್ರೆ ನಂದು ಓಲಾ. ಸೊ ತಿರ್ಗಾ ಇವಾಗ ನಮ್ಮಮ್ಮ ಬರೋವರೆಗೂ ಕಾಯ್ದು ಹೋಗ್ಬೇಕು. ಗೈಸ್, ಲಿಮ್ಸಿ ಹಾಕೋದೇ ಇದೆಯಾ? ಲಿಮ್ಸಿ ಹಾಕೋದೇ ಮಾಡ್ತೋದೆ ನಾನಂತೂ. ಕೊಡ ನನಗೊಂದು ತೆಗ್ದಿಲ್ಲ ನೋಡು. ಎಲ್ಲೋ ಇಲ್ಲ. ಗೈಸ್, ಇದೆ ಲಿಮ್ಸಿ. ಸುಮ್ಮನೆ ಹಂಗೆ ಬೆಳಗ್ಗೆ ಒಂದು ಗ್ಲಾಸ್ ವಾಟರ್ ಕೊಟ್ಟು ಎಂಟಿ ಸ್ಟಮಕಲ್ಲಿ ಹಾಕ್ಕೊಳೋದು ಅಷ್ಟೇ. ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಸ್ಕಿನ್ ಒಳ್ಳೆಯದು ಮತ್ತು ಏರ್ಗೆ ಒಳ್ಳೆಯದು ಅಷ್ಟೇ, ಇನ್ನೇನಿಲ್ಲ. ಗೈಸ್, ಫೈನಲ್ಲಿ ನಮ್ಮ ಅಮ್ಮ ಬಂದರು. ಇವಾಗ ಹೋಗ್ತಾ ಇದ್ದೀವಿ. ಅಮ್ಮ ಎಷ್ಟೊತ್ತಿಗೆ ಬರ್ತೀನಿ ಅಂದಿದ್ದೆ ಹೇಳಿ ನೀನು? ನೋಡಿ ಓಡ್ತಾವೆ. ಎಷ್ಟು ಗಂಟೆಗೆ ಬರ್ತೀನಿ ಅಂದಿದ್ದು? ನೀವ್ ಯಾಕೆ ಇಷ್ಟು ಬೇಗ ಇದ್ರಿ? ಇಷ್ಟು ಬೇಗ? ಎಷ್ಟು ಟೈಮ್? 1 ಗಂಟೆಗೆ ಗೈಸ್. 10 ನಿಮಿಷ ಫೋನ್ ಮಾಡ್ತೀನಿ ಅಂತಾರೆ. ಬಾರೋ ಬೇಗ ಹೋಗಂದೆ, ಟೈಮ್ ಆಗುತ್ತೆ. ಮನೆ ಅದೇನದು C++, ಜಾವಾ, ಕಂಪ್ಯೂಟರ್ ಅದು ಪ್ರೋಗ್ರಾಮಿಂಗ್ಸು. ಹೌದಾ? ಮತ್ತೆ ಏನದು ಆಯ್ತು ಬರ್ತೀನಿ, ಟೈಮ್ ಆಗುತ್ತೆ. ಹೇರ್ ಕಟ್ ಮಾಡಿಸ್ಕೊಂಡು ಕೌಂಟಿಂಗ್, ಟ್ಯಾಲಿ ಅದೆಲ್ಲ ಫ್ರೇಮ್ಗೆ. ಆಯ್ತು ಎಲ್ಲ ಆಯ್ತು ಇರು, ಬೇಗ ಹೋಗಿ ಬರ್ತೀರಿ. ಹೇರ್ ಕಟ್ಗೆ ಮಾತಾಡ್ತೀನಿ. ಸ್ಪಿನ್ ಅಂದ್ರೆ ಹೇರ್ ಕಟ್ ಅಮ್ಮ. ಟಿಫನ್ ಮಾಡಿಲ್ಲ, ಎಲ್ಲೋಗಿದೆ ನೀನು? ಟಿಫನ್ ಮಾಡ್ತೀನಿ ಅಂದ್ರೆ ನೆನ್ನೆನಂದೆ ಬಿಸಿಬೇಳೆ ಮಾಡ್ತೀನಿ, ರೋಟಿ ಮಾಡ್ತೀನಿ.
ಏನು ತೊಗೊಂಬರ್ಬೇಕು? ತರಕಾರಿ ಇಲ್ಲ, ತರಕಾರಿ ತಗೊಂಬ. ಬಿಸಿಬೇಳೆ ಬಾತ್ ಇವಾಗ ಮಾಡು. ತರಕಾರಿಗೆ ನೀನೇ ಬರ್ಬೇಕು ತೊಗೊಂಬರ್ಬೇಕಂದ್ರೆ. ಅಲ್ಲೋಡು ರಾಜ. ಏಯ್ ಸಿಂಬಾ, ಬಾ. ಯಾವಾಗ ಹೋಗೋಗ ಹತ್ತು ಕುತ್ಕೊಂಡ್ಬಿಡ್ತಾನೆ ಗೈಸ್ ಗಾಡಿ ಮೇಲೆ. ಹಾಂ ಬನ್ನಿ ಇವಾಗ ಪಟ್ಟಂತ ಫಸ್ಟು ಟಿಫನ್ ಮಾಡಿ ಸೀದಾ ಹೇರ್ ಕಟ್ ಮಾಡಿಸ್ಕೊಂಬರೋಣ. ನಮ್ಮಿಂದನೇ ಓಡ್ ಬರ್ತಾವ ಇವನು, ಅಲ್ಲಿಂದ ಓಡ್ ಬಂದವು, ನಮ್ಮಿಂದನೇ ಓಡ್ ಬಂದವನು ಗೈಸ್ ಅವನು. ಅಮ್ಮ ಕರ್ಕೊಳಮ್ಮ, ನಡೆ ಬಾರ, ಹಂಗೆ ಬರ್ತಾನೆ ಪ್ರೇಮ್, ಹಂಗೆ ಹತ್ಕೊಂಡೆ ಹೋಗ್ಬಿಡೋಣ. ಸಿಂಬಾ ಬಾ, ಹತ್ತು ಗಾಡಿ ಎತ್ತು, ಬಾ ಹತ್ತು ನಡಿ ಹಂಗೆ. ಪ್ರೇಮ್ ಕರಿಯಮ್ಮ ಕೆಳಗಡೆ ಹಂಗೆ. ಪ್ರೇಮ್ ಅಂತೀನಿ, ಸಿಂಬಾನೋ ಒಂದು ರೌಂಡ್ ಹಾಕ್ಸ್ಬೇಕು ಗಾಡಿ, ಇಲ್ಲಾಂದರೆ ಹೋಗಲ್ಲ ಒಂದು ವಾಪಸ್. ಸಿಂಬಾ ಇಲ್ಲಾಂದ್ರೆ ಅವ್ನು ಬಿಡೋದೇ ಇಲ್ಲ ಗೈಸ್, ಅವನು ಹೋಗೋವರೆಗೂ ಬಿಡಲ್ಲ, ಆಟ ಮಾಡ್ಕೊಂಡೇ ಇರ್ತಾನೆ ಗೈಸ್. ನಾನು ಇಡ್ಲಿ ತೊಗೊಂಡಿದ್ದೀನಿ, ಬೇಗ ತಿಂದು ಏರ್ ಕಟ್ಗೆ ಹೋಗೋಣ ಬನ್ನಿ. ತುಂಬ ಜನ ಇದ್ದರು. ಈಗ ಒಂದು ಕೆಲಸ ಮುಗಿಸೋ ನಂತರ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀನಿ, ಅದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದೀನಿ. ಸೀದಾ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋಣ. ಈಗ ಜಸ್ಟ್ ಬ್ಯಾಂಕ್ ಹತ್ರ ಬಂದ್ರಿ. ಏನಪ್ಪ ವಿಚಾರ ಅಂದರೆ ಸೃಜನ್ ಅಕೌಂಟು ಬ್ಲಾಕ್ ಆಗಿಬಿಟ್ಟೈತೆ, ಐ ಟ್ರಾನ್ಸಾಕ್ಷನ್ ಮಾಡಿ ಸ್ವಲ್ಪ ಅಮೌಂಟ್ ಅದರಲ್ಲೇ ಉಳ್ಕೊಂಬಿಟ್ಟೈತೆ, ಅಕೌಂಟಿಗೆ ಓಪನ್ ಆಗಲ್ಲ. ಸೊ ಅದಕ್ಕೋಸ್ಕರ ಹೊಸ ಬ್ಯಾಂಕ್ ಅಕೌಂಟ್ ಮಾಡಿಸಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಲಂಚ್ ಅಂತೆ, ವಾಪಸ್ ಹೋಗ್ತಾಯಿದ್ದೀವಿ ತಿರ್ಗಾ ಸ್ಪಿನ್ಗೇನೆ. ಏನೋ ಇವತ್ತು ಯಾವ ಕೆಲಸನೂ ಆಗ್ತಾಯಿಲ್ಲ ನೆಟ್ಟಿಗೆ, ಅದಕ್ಕೆ. ಆಮೇಲೆ ಯಾವುದನ್ನು ಎಮರ್ಜೆನ್ಸಿ ಟೈಮಲ್ಲಿ ಆಗಿದ್ದರೆ ಏನು ಮಾಡಬೇಕಾಗೈತೆ ನಿಜ. ಏರ್ ಕಟ್ ಮಾಡೋಕ್ಕೆ ಟೈಮೇ ಸರಿ ಇಲ್ಲ. 1 ಗಂಟೆಗೆ ಮನೆ ಬಿಟ್ಟಿದ್ದು 2:30 ಆಗೈತೆ. ಇನ್ನು ಇವಾಗ ತಿರ್ಗಾ ಸ್ಪಿನ್ನಿಗೆ ಬಂದಿದ್ದೀವಿ, ಎಲ್ಲ ಕೆಲಸ ಮುಗಿಸ್ಕೊಂಡು. ಇವಾಗ ಏನಾಗುತ್ತೆ ಬನ್ನಿ ನೋಡೋಣ. ಫೈನಲಿ ಮುಗಿತೆ. ಹೇಗಿದೆ ಫೈನಲಿ ಏರ್ ಕಟ್ ಮುಗಿತ್ತು, ಹೋಗ್ತಾ ಇದ್ದೀನಿ. ಹೇಗಿದೆ ಹೊಸ ಏರ್ ಕಟ್? ಸೀದಾ ಮನೆ ಹೋಗಿ ತಿರ್ಗಾ ಬ್ಯಾಂಕ್ ಹತ್ರ ಹೋಗ್ಬೇಕಂತೆ, ಕೆಲಸ ಇದೆ. ಬನ್ನಿ ಹೋಗೋಣ ಗೈಸ್. ಸ್ನಾನ ಎಲ್ಲ ಮಾಡಿ ಆಯಿತು, ಸ್ಪಿನ್ನಿಂದ ಬಂದು ಇವಾಗ ನಾವು ಅಮ್ಮ ಜೊತೆ ಒಂದು ಚಾಲೆಂಜ್ ವೀಡಿಯೋ ಮಾಡಬೇಕು, ಬರ್ಗರ್ ಚಾಲೆಂಜು. ಸೊ ಇವಾಗ ಹೋಗಿ ATMಗೆ ಹೋಗಿ ಕ್ಯಾಶ್ ವಿಡ್ರಾ ಮಾಡ್ಕೊಂಬರೋಣ. 5000 ಕ್ಯಾಶ್ ಪ್ರೈಸ್, ಯಾರು ಬೇಕು ತಿಂತಾರೋ ಅವ್ರಿಗೆ 5000 ಕ್ಯಾಶ್ ಪ್ರೈಸು. ನಾನು ನಮ್ಮ ಅಮ್ಮ ಮಾತ್ರ ಈ ಚಾಲೆಂಜಲ್ಲಿ ಮಾಡ್ತಾ ಇರೋದು. ಸೊ ಹೋಗಿ ಏನೇನು ಬೇಕು ವೀಡಿಯೋಸ್ಗೆ ಐಟಮ್ಸ್ ಎಲ್ಲ ತೊಗೊಂಬಂದು ಫಸ್ಟು ಕ್ಯಾಶ್ ವಿಡ್ರಾ ಮಾಡ್ಕೊಂಬಂದ್ಬಿಡೋಣ ಬನ್ನಿ. ಸೊ ಗೈಸ್, ಚಾಲೆಂಜ್ ವಿಡಿಯೋಗೆ ವೆಲ್ಕಮ್. ಈ ಚಾಲೆಂಜ್ ವಿಡಿಯೋಲಿ ಏನಂದರೆ 2 ಬರ್ಗರ್ ಇದೆ, ನನಗೊಂದು, ನಮ್ಮ ಅಪ್ಪಗೊಂದು. ಇದರಲ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ 5000 ರೂಪೀಸ್ ಕ್ಯಾಶ್ ಪ್ರೈಸು. ಯಾರು ಫಸ್ಟ್ ತಿಂತಾರೋ ಅವ್ರಿಗೆ. ಓಕೆನಾ? ನಿನ್ನ ಪ್ರಕಾರ ಯಾರು ವಿನ್ ಆಗ್ತಾರಮ್ಮ? ಇಬ್ರು ಬೇಕು. ನಾನು ಯಾರಿಗೆ ಸಪೋರ್ಟ್ ಮಾಡಿ? ಯಾರು ತಿಂತಾರೆ ಬೇಗ? ನೀನೇ ತಿನ್ಬೋದು. ನನ್ನ ಮಗನೇ ತಿಂತಾನೆ ಗೈಸ್ ಫಸ್ಟ್. ನಿನ್ನ ಪ್ರಕಾರಪ್ಪ? ನಾನೇ ತಿನ್ನೋದು ಗೈಸ್. ನನ್ನ ಪ್ರಕಾರ ನಾನೇ ವಿನ್ ಆಗೋದು. ಸೊ ಹೇಳ್ದಂಗೆ 5000 ರೂಪೀಸ್ ಕ್ಯಾಶ್ ಪ್ರೈಸು ವಿನ್ ಆದವ್ರಿಗೆ. ನಾವು ಅಮ್ಮ ಟೈಮರ್ ಆನ್ ಮಾಡಿ ಇಟ್ಕೊಂಡಿರ್ತಾರೆ, ಬಾಯಲ್ಲಿ ಒಂಚೂರು ಇರಬಾರ್ದು ಏನು, ಆಯಿತಾ? ಚೆಕ್ ಮಾಡ್ತೀನಿ. ಓಕೆನಾ ಗೈಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಇರಪ್ಪ ನಾನು ಸ್ಟಾರ್ಟ್ ಹೇಳ್ತೀನಿ. ಅಮ್ಮ ಹೇಳ್ತಾರೆ ಸ್ಟಾರ್ಟು. ಹೇಳಮ್ಮ. 1 2 3 ಸ್ಟಾರ್ಟ್. ಬೇಗ ತಿನ್ಬೇಕು. ಮಿಥುನ್ ತಿನ್ನೋದು ಈ ಸಲ. ಇವತ್ತು ಮಾತ್ರ ನನ್ನ ಮಗನ ಸಪೋರ್ಟ್ ಮಾಡ್ತೀನಿ, ನಮ್ಮ ಯಜಮಾನ್ರಿಗೆ ಸಪೋರ್ಟ್ ಮಾಡಲ್ಲ. ನಾನು 25 ವರ್ಷದಿಂದ ಸಪೋರ್ಟ್ ಮಾಡ್ತಾನೆ ಇದ್ದೀನಿ ಅವ್ರಿಗೆ. ಇವತ್ತು ನನ್ನ ಮಗನ ಸಪೋರ್ಟ್ ಮಾಡ್ತೀನಿ. ಬೇಗ ತಿನ್ಬೇಕು. ಅದು ಬರ್ಗರ್, ಅದು ಚಿಕನ್ ಅಲ್ಲ. ನಿಧಾನ ತಿನ್ನಕ್ಕೆ. ಬಿತ್ತು ಒಲಿ ಬಿಡು. ನೀನು ಪಾಡ, ನೀನು ನಿಧಾನಕ್ಕೆ ತಿನ್ನಿ. ಅಪ್ಪ ಒಂದೇ ಬೈಟ್ ಇಷ್ಟಪ್ಪ ಆಗ್ಬಿಟ್ಟವ್ರೆ. ಇಷ್ಟೇ. ಬೇಗ ತಿನ್ನು ಮಿಥುನ್.
ಅಲ್ಲೋಡ ಅರ್ಧ ಆಗೋಯ್ತು. ನೀವು ಹಬ್ಬತ್ತು ಯಾವತ್ತೂ ಇಷ್ಟಿಷ್ಟು ತಿನ್ನಲ್ಲ, ಇಷ್ಟೇ ತಿನ್ನೋದು. ಹಿಂಗೆ ತಿಂತಾರೆ. ನಿಧಾನಕ್ಕೆ ತಿನ್ನು. ಮೋಸಲ್ಲ. ಆಗೋಯ್ತು ನಿಮ್ಮ ಅಪ್ಪಂದು ಆಗೋಯ್ತು. ಪ್ರಶ್ನೆ ಇವತ್ತು ನಮ್ಮ ಮನೆಯವ್ರು ಗೆದ್ರೆ 5,000 ರುಪೀಸಲ್ಲಿ 2,000 ರುಪೀಸ್ ನಂದು. ನನ್ನ ಮಗ ಗೆದ್ರೆ ಬೇಡ. ಆದ್ರೆ ನನ್ನ ಮಗನಿಗೆ ಸಪೋರ್ಟ್ ಮಾಡ್ತೀನಿ. ಆಕ್ಚುಲಿ ಅದು ಒಂದೇ ಬಾಯಿಗೆ ಹೋಗ್ಬೇಕಾಗಿತ್ತು, ಅದು ಇಷ್ಟೊತ್ತಿದ್ರು ಮಗ ಗೆಲ್ಲಿ ಅಂತ. ಆಯ್ತು ಆಯ್ತು ಅಲ್ಲ ಆಯ್ತು. ನಿನ್ನ ಕೈಲಿ ಸಾಧ್ಯನೇ ನಮ್ದು. ನಿಮ್ಮ ಅಪ್ಪಂದು ಒಂದು ಬರ್ಗರ್ ಒಂದು ಬ್ಯಾಗ್ ಹೋಗಿರುತ್ತೆ. ಆಯ್ತಲ್ಲ ಅಪ್ಪಂದು ಆಯ್ತು. ಆನ್ರಿ ಇನ್ನೂ ಸ್ವಲ್ಪ ಆಯ್ತು. ಎಲ್ಲ ತೋರಿಸು. ಸ್ವಲ್ಪ ಐತೆ. ನಾನೇ ವಿನಾದ ಈ ಚಾಲೆಂಜು ವಿನಾದ. ಯಾರಿಗೂ ಇಲ್ಲ. 5,000 ನನಗೆ ಉಳಿತು ಅಷ್ಟೇ. ಸೊ ಈ ಚಾಲೆಂಜು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಇನ್ನೂ ತುಂಬ ಚಾಲೆಂಜ್ ಬರುತ್ತೆ. ಟೈಮ್ ನೋಡಿದ್ರೆ 1 ನಿಮಿಷ 55 ಸೆಕೆಂಡ್ ತೊಗೊಂಡಿದ್ದೀರ ಒಂದು ಬರ್ಗರ್ ತಿನ್ನೋಕ್ಕೆ. ಆ್ಯಕ್ಚುಲಿ ನಮ್ಮ ಅಪ್ಪ ಬೇಗ ತಿನ್ನೋರು ಯಾವಾಗಲೂ. ನಮ್ಮ ಅಪ್ಪಗೆ ಬರ್ಗರ್ ಅಭ್ಯಾಸ ಇಲ್ಲಲ್ಲ, ಅದಕ್ಕೆ ಲೇಟಾಗಿ ತಿಂದವ್ರೆ ಇವತ್ತು. ಸೊ ಈ ಚಾಲೆಂಜ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ತುಂಬ ಚಾಲೆಂಜಸ್ ವೀಡಿಯೋಸ್ ಬರುತ್ತೆ, ಫಾಲೋ ಮಾಡಿಕೊಂಡು ಮತ್ತು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ವೀಡಿಯೋಸ್ ಎಲ್ಲ ಆಯಿತು. ಚಾಲೆಂಜ್ ವೀಡಿಯೋ ಕಾಫಿ ಇಟ್ಟಿದ್ಯಾ? ನನಗೂ ಇಟ್ಟಿದ್ಯಾಮ್ಮ? ಹೇಗೆ ಅನ್ಸ್ತಪ್ಪ ನಿಂಗೆ ಚಾಲೆಂಜ್ ವೀಡಿಯೋ? ಚೆನ್ನಾಗೈತಾ? ನಾ ಅಪ್ಪ ಫಸ್ಟ್ ಟೈಮ್ ತಿಂದಿದ್ದು ಗೈಸ್ ಬರ್ಗರ್ ಎಲ್ಲ. ಫಸ್ಟ್ ಟೈಮಾ ಸೆಕೆಂಡ್ ಎಷ್ಟು ಟೈಮ್ ತಿಂದಿದ್ಯಪ್ಪ ಬರ್ಗರು? ಫಸ್ಟ್ ಟೈಮಾ? ಲಾಸ್ಟ್ ಟೈಮ್ ಒಂದ್ಸತಿ ತಿಂದಿದ್ದಲ್ಲ ನನ್ನ ಬರ್ತಡೇಗೆ ಒಂದ್ಸತಿ ಲಾಸ್ಟ್ ಇಯರ್. ಒಂಚೂರು ಹಚ್ಕೊಂತ ಇದ್ದೆ ಅಷ್ಟೇ. ನನ್ನ ಬರ್ತಡೇ ಲಾಸ್ಟ್ ಇಯರ್ ಬರ್ತಡೇ ದಿವಸ ತಿಂದವ್ರು ಅನ್ಕೊಂತೀನಿ ಚಿಕನ್ ಬರ್ಗರು. ಇವಾಗೇ ತಿಂದಿರೋದು, ಅದಕ್ಕೆ ನಮ್ಮ ಅಪ್ಪ ತಿನ್ನಕ್ಕಾಗಿಲ್ಲ. ನಾನು ಗೆದ್ದಿದ್ದಿಲ್ಲ ಅಂದರೆ ನಮ್ಮ ಅಪ್ಪ ಮುಂದೆ ಯಾರು ಗೆಲ್ಲಕ್ಕಾಗ್ತಾ ಇಲ್ಲ ತಿನ್ನೋದು. ನಮ್ಮ ಅಪ್ಪ ಊಟ ಹಾಕೋದ್ರು 1 ನಿಮಿಷದಲ್ಲಿ ನೀರು ಕುಡಿಯೋಷ್ಟಲ್ಲಿ ಊಟ ಮಾಡಿರ್ತಾರೆ ನಮ್ಮ ಅಪ್ಪ. ಹೌದು. ನಾನು ಓಪನ್ ಮಾಡೋಕ್ಕಿಂತ ನನ್ನ ಅಪ್ಪ ಓಪನ್ ಮಾಡೋಕ್ಕಿಂತ ಮುಂಚೆ ನಾನು ತಿನ್ಬಿಟ್ಟಿದ್ದೆ ಓಪನ್ ಮಾಡಿ ಬೇಗ. ಹೌದು. ಬನ್ನಿ ಇವಾಗ ನೆಕ್ಸ್ಟ್ ಕೆಲಸ ಏನೈತೆ ನೋಡೋಣ. ಫಸ್ಟ್ ಒಂದು ಕಾಫಿ ಕೊಡಿ, ನಾ ತಲೆ ನೋವ್ತೈತೆ. ನಮ್ಮ ಬ್ಲೂಟೂತ್ ಕಿವಿಗೆ ಹಾಕಿಬಿಟ್ರೆ ಡಿಕ್ಕಲ್ ಬಿಸಾಕಿದ್ರೆ ಹಂಗೆ ಮಾತಾಡ್ಕೊಂಡು ಹೋಗ್ಬಿಡ್ಬೋದು. ಅದೆಲ್ಲ ಅಭ್ಯಾಸ ಇಲ್ಲ. ಬ್ಲೂಟೂತ್ ಹಾಕೊಂಡು ಕಿವಿಯಲ್ಲಿ ಮಾಡ್ಕೊಂಡು ಆಕ್ಸಿಡೆಂಟ್ ಆಗಿ ಅವೆಲ್ಲ ಇಲ್ಲ. ಎಷ್ಟೇ ಫೋನ್ ಬರಲಿ, ಎಷ್ಟೇ ಎಮರ್ಜೆನ್ಸಿ ಬರಲಿ, ನಾವು ಗಾಡಿ ಸೈಡ್ಗೆ ಹಾಕ್ಬಿಟ್ಟೆ ಫೋನ್ ಹಿಂಗಿದ್ರು ಸರಿನೇ ತಲೆನೇ ಕೆಡ್ಸ್ಕೊಳ್ಳಲ್ಲ. ಗಾಡಿ ಸೈಡ್ಗೆ ಹಾಕ್ಬಿಟ್ಟೆ ಮಾಡ್ತೀವಿ. ಕಿವಿಯಲ್ಲಿ ಇಟ್ಕೊಳ್ಳೋದು, ಇಯರ್ಫೋನ್ ಹಾಕೊಳ್ಳೋದು, ಬ್ಲೂಟೂತ್ ಹಾಕೊಳ್ಳೋದು ನಾವು ಮಾಡೋದೇ ಇಲ್ಲ. ತಪ್ಪು ಅದು. ಸರಿ ಆಯ್ತು. ರೆಕಾರ್ಡ್ ಮಾಡ್ತೀನಿ. ಚೆನ್ನಾಗೈತೆ. ಚೆನ್ನಾಗಿತ್ತಲ್ವಾ ರೀ? ಹೈಕೋರ್ಟ್ ನಲ್ಲಿ ಬೇಕಲ್ವಾ? ವಾಕ್ ಏನ್ ಬೇಡ, ವಾಚ್ ಕಟ್ಕೊಂಡು ನಮ್ಮ ಕಾಫಿ ಕೊಡಮ್ಮ. ತಲೆ ನೋವ್ತೈತಿ. ಕೆಲಸ ಇನ್ನ ಜಿಮ್ಗೆ ಹೋಗ್ಬೇಕು. ನಾನು ಜಿಮ್ಗೆ ಹೋಗಿಲ್ಲ, ಕೆಲಸ ಐತೆ. ಅಲ್ಲಮ್ಮ ಅವನು ತಿನ್ನು ತಿಂತಮ್ಮ, ತಿಂತಾನೆ. ಅಲ್ಲೋಗ ಅಮ್ಮ ಹತ್ರ ಹೋಗು, ಅಮ್ಮ ಹತ್ರ. ಅಧಿಕಾರ ಇಲ್ಲ. ಆದ್ರೆ ಪ್ರಕ್ರಿಯೆಯಲ್ಲಿ ಏನಾದ್ರು ಲೋಪದೋಷ ಇದ್ರೆ ನೀವು ನಿಲ್ಲಿಸಬಹುದು. ಅಂದ್ರೆ ಕಾನೂನು ಪ್ರಕಾರ ಅದು ಮಾಡದೆ ಹೋದ್ರೆ ಅದ್ರ ಬದಲಾಗಿ ಮಾರ್ಗದರ್ಶನ ಮಾಡಬಾರ್ದು ಮಾಡಿದ್ರೆ ಅಂತ ಏನು ದರ್ಶನ್ ಪರ ವಕೀಲ ವಾದ ಮಾಡ್ತಾರೆ. ಗಿಡ ಎಲ್ಲ ತಿನ್ಬಿಟ್ಟವನಪ್ಪ ಅವನು. ಅಲ್ಲೂ ತಿಂದ ಇವಾಗ ಕೆಗಡೆ. ಹೌದಾ? ಆಗಿಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿದ್ರೆ ಗೈಸ್, ಅಮ್ಮ ಕಾಫಿ ಕೊಟ್ಟವ್ರೆ. ಕಾಫಿ ಮತ್ತೆ ಬಂದು ತಿಂತಾ ಇದ್ದೀನಿ ಗೈಸ್. ಇವಾಗ ತಿಂದೆಲ್ಲ ಆಯ್ತು, ಸೀದಾ ಪಟ್ ಅಂತ ಜಿಮ್ಗೆ ಹೋಗಿ ಬರೋಣ. ಒಂದು ಕೆಲಸ ಇದೆ, ವಿಡಿಯೋ ಎಡಿಟಿಂಗ್ ಮುಗಿಸಿ ಜಿಮ್ಗೆ ಹೋಗಿ ಬರೋಣ. ಬನ್ನಿ ಗೈಸ್. ಸಿಂಬಾ ನೋಡಿ ಹೆಂಗೆ ಬಂದವನು. ಎಡಿಟ್ ಮಾಡೋಣ ಅಂತ ರೂಮಿಗೆ ಬಂದು ನನ್ನ ಮೇಲೆ ಮಲ್ಕೊಂಡವನು. ಯಾವಾಗಲೂ ಹಿಂಗೆ ಇವನು ಮಾಡೋದು. ಕೆಳಗಡೆ ಇದ್ರೆ ಯಾರು ಹೋಗಲ್ಲ, ನನ್ನಿಂದನೇ ಓಡಾಡ್ತಾ ಇರ್ತಾನೆ. ಸಿಂಬಾ ಇಲ್ಲೋಡಿಲಿ ಮಲ್ಕೋ. ಆಯ್ತು
ಬಂದು ಮಲ್ಕೊಂಡ್ಬಿಡ್ತಾನೆ. ಎಡಿಟ್ ಮಾಡೋಕ್ಕೂ ಬಿಡಲ್ಲ, ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಆಚೆ ಹೋಗುವಾಗ ಒಂದು ರೌಂಡ್ ಗಾಡೀಲಿ ಹಾಕ್ಸ್ಬಿಟ್ಟೆ ಹೋಗ್ಬೇಕು ನಾನು, ಇಲ್ಲಾಂದ್ರೆ ಅಲ್ಲಿವರೆಗೂ ಬಿಡಲ್ಲ ನಾನು ಆಚೆ ಹೋಗೋಕ್ಕೆ. ಹಂಗೆ ಗೈಸ್, ಜಿಮ್ಗೆ ಹೋಗೋಕ್ಕಾಗಿಲ್ಲ, ಎಡಿಟಿಂಗೇ ಎಷ್ಟೊತ್ತಾಗೋಯ್ತು. ಸೊ ಮಳೆ ಬೇರೆ ಬರ್ತಾಯಿದೆ, ಒಂದು ಕೆಲಸ ಬಂತು, ಆಚೆ ಹೋಗ್ತಾಯಿದ್ದೀನಿ. ಈಗ ಬಿಟ್ಟೇನು ಒಳಗಡೆ, ಆಚೆ ಹೋಗಿ ಬರ್ತೀನಿ. ತುಂಬ ಹೊಟ್ಟೆ ಹಸಿತಿತ್ತು, ಹಂಗೆ ಆನ್ ದ ವೇ ತಿನ್ಕೊಳ್ಳೋಣ ಅಂತ ಬ್ಲೂ ಬ್ರಿಕ್ಕಿಗೆ ಬಂದ್ರಿ. ಹಂಗೆ ಸ್ವಲ್ಪ ತಿನ್ಕೊಂಡು ಹಂಗೆ ಹೋಗೋಣ. ತುಂಬ ಹೊಟ್ಟೆ ಹಸಿತಿದ್ದೆ, ಆಗ್ತಾಯಿಲ್ಲ. ಒಂದು ಶೂಟ್ದು ಮೀಟಿಂಗ್ ಇತ್ತು, ಇಲ್ಲೇ ಕರೆದ್ಬಿಡೋಣ, ಇನ್ನೇನು ಇಲ್ಲೇ ಮಾತಾಡ್ಬೋದಲ್ಲ ಊಟ ಮಾಡಿಕೊಂಡು ಅಂತ ಇಲ್ಲೇ ಕರೆದೆ. ನೋಡಿದ್ರೆ ಇನ್ನೂ ಮಳೆ ಬರ್ತಾಯಿದೆ, ಅವ್ರು ಬರೋಕ್ಕೂ ಲೇಟ್ ಆಗುತ್ತೆ. ನನಗೂ ತುಂಬ ಹೊಟ್ಟೆ ಹಸಿತಿದೆ, ಏನು ಮಾಡೋಕ್ಕೆ ಗೊತ್ತಾಗ್ತಾಯಿಲ್ಲ. ಸೊ ಅವ್ರು ಬರೋವ್ರಿಗೂ ವೆಯ್ಟ್ ಮಾಡಿ ಆರಾಮಾಗಿ ಡಿನ್ನರ್ ಮಾಡಿಕೊಂಡು ಶೂಟದ್ದು ಏನಿದೆ ಅದೆಲ್ಲ ಡಿಸ್ಕಸ್ ಮಾಡ್ಕೊಂಡು ನಾಳೆ ಒಂದು ಸ್ಪಾಟ್ ನೋಡೋಕೆ ಹೋಗಬೇಕು, ಲೊಕೇಶನ್ಗೆ ಶೂಟ್ ಇತ್ತು. ಸೊ ಡಿಸ್ಕಸ್ ಎಲ್ಲ ಮಾಡಿ ಹೋಗೋಣ. ಗೈಸ್, ಆರ್ಡ್ರ್ ಮಾಡಿರೋದೆಲ್ಲ ಬಂತು, ತಿಂದು ಮಾತಾಡಿ ಓಡೋದೆ ಇವಾಗ. ಸೊ ಗೈಸ್, ಫೈನಲಿ ಮನೆಗೆ ಬಂದೆ, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆಚೆ. ನಾಳೆ ಒಂದು ಶೂಟ್ ಮಾಡೋದಿದೆ, ಆ ಸ್ಪಾಟ್ಗೆ ಹೋಗಬೇಕು, ನೋಡಬೇಕು. ಇವಾಗ ಸದ್ಯಕ್ಕೆ ಎಡಿಟಿಂಗ್ ಎಲ್ಲ ಮುಗಿಸಿ ಊಟ ಮಾಡಿ ಮಲ್ಕೊಳೋದು. ಫಸ್ಟ್ ಎಡಿಟಿಂಗ್ ಮುಗಿಸ್ಬಿಡೋಣ ಇವಾಗ, ಆಮೇಲೆ ಊಟ ಮಾಡೋಣ. ಅಷ್ಟೊಂದೇನು ಹೊಟ್ಟೆ ಸಿಗ್ತಿಲ್ಲ, ಇವಾಗದಷ್ಟು ತಿಂದೆ ಅಲ್ವಾ ಆಚೆ, ಅದಕ್ಕೆ. ನಾನು ಎಲ್ಲೋದು ನಿಂದೇನೆ ಓಡಿ ಬರ್ತಾನೆ ಸಿಂಬಾ. ಹತ್ತು ಮೇಲೆ ನನ್ನ ರೂಮ್ ಬೇರೆ ಕ್ಲೀನ್ ಮಾಡಬೇಕು. ಎಷ್ಟು ಅಮ್ಮ ಬಂದರೆ ಹೋಗಿತಾರೆ ನನ್ನ ರೂಮ್ ನೋಡಿದ್ರೆ, ಹಂಗಿದೆ. ಬೇಗ ಬೇಗ ಪಟ್ಟಂತ ಎಡಿಟ್ ಮಾಡಿ ಊಟ ಮಾಡೋಣ. ಸೊ ಗೈಸ್, ವಿಡಿಯೋ ಎಡಿಟಿಂಗ್ ಎಲ್ಲ ಮುಗಿಸಿ ಊಟ ಮಾಡಿ ಜಸ್ಟ್ ಚಿಲ್ ಮಾಡ್ತಿದ್ದೆ, ಸ್ವಲ್ಪ ಟಯರ್ಡ್ ಆಗಿತ್ತು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಫಸ್ಟ್ ಟೈಮ್ ವ್ಲಾಗ್ ಟ್ರೈ ಮಾಡಿದ್ದೀನಲ್ವಾ, ಏನಾದ್ರು ತಪ್ಪಾಗಿದ್ದರೆ ಕಮೆಂಟ್ಸಲ್ಲಿ ಹೇಳಿ, ಏನು ಸರಿ ಮಾಡ್ಕೊಬೇಕು, ಇನ್ನು ಏನು ಮಾಡಬೇಕು ಅಂತ ಕರೆಕ್ಟಾಗಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಲೈಕ್ ಮಾಡಿ. ಸೊ ನಾಳೆ ಸಿಗುವ, ಬಾಯ್ ಬಾಯ್.